ಶ್ರೀ ಮಹಾಗಣಪತಿ ಟೆಂಪಲ್ಗೆ ನಾವು ಫ್ಯಾಮಿಲಿ ಸಮೇತ ಬಂದಿದ್ವಿ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಮಹಾಗಣಪತಿ ಸ್ಮರಣೆ ಮಾಡ್ತಾ ಇದ್ದೆ. ಅಷ್ಟು ದೇವರುಗಳ ಮಹಾಗಣಪತಿ ಅಂದರೆ ಪ್ರತಿನಿತ್ಯ ನಾವು ಸ್ಮರಣೆ ಮಾಡುವಂಥ ದೇವರೇ ಮಹಾಗಣಪತಿ. ಇಲ್ಲಿಯ ವಿಶೇಷಣೆ ಒಂಥರ ಶಕ್ತಿಯುತವಾಗಿದೆ. ಯಾಕಂದರೆ ಏನು ನಾವು ಪ್ರಾರ್ಥನೆ ಮಾಡ್ತೇವೆ ಅದು ಆಗುತ್ತೆ ಅನ್ನೋ ನಂಬಿಕೆ ನಿಜವಾಗ್ಲೂ ಹೌದು. ನನಗೆ ಬಹಳಷ್ಟು ಅನುಭವಗಳು ಕೂಡ ಆಗಿದೆ. ನಾನು 2 ವರ್ಷದ ಹಿಂದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿದಾಗ ಇಲ್ಲಿಗೆ ಬಂದು ಹೋಗಿದ್ದೆ. ಇಲ್ಲಿಯ ಜೀರ್ಣೋದ್ಧಾರ ಆವಾಗಿಂದ ಕಾರ್ಯ ನಡೀತಿತ್ತು. ನನಗೆ ಆಮೇಲೆ ಗೊತ್ತಾಗಿರೋ ವಿಷಯ ಏನಂದರೆ, ಈ ಜೀರ್ಣೋದ್ಧಾರ ಕಾರ್ಯ ಇದೇ ದಿನಕ್ಕೆ ಇದೇ ಹೊತ್ತಲ್ಲಿ ಇದೇ ದಿನಾಂಕದ ಒಳಗಡೆ ಆಗಬೇಕು ಅನ್ನೋದು ಏನು ಈ ಊರಿನ ಸ್ಥಳೀಯರು ಏನು ಅಂದ್ಕೊಂಡಿದ್ರು ಅದೇ ದಿನದಲ್ಲಿ ನಡೆಯುವಂತಾಗಿ ದಾನಿಗಳು ಅಪಾರ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಹಾಯ ಮಾಡಿದ್ದಾರೆ ಅಂತ. ಬಹುಶಃ ಯಾರೆಲ್ಲ ಜೀರ್ಣೋದ್ಧಾರಕ್ಕೆ ದಾನಿಗಳಾಗಿ ಈ ಒಂದು ಕ್ಷೇತ್ರಕ್ಕೆ ಏನು ನಿಮ್ಮ ಒಂದು ಕೈಲಾದ ಅರ್ಪಣೆ ಮಾಡಿದಿರೋ ಅವರೆಲ್ಲರ ಕುಟುಂಬಕ್ಕೆ ಮತ್ತು ಅವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮಧುರ ಶ್ರೀ ಮಹಾಗಣಪತಿಯ ದೇವಸ್ಥಾನಕ್ಕೆ ನೀವು ಬನ್ನಿ, ಗಣಪತಿಯ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪಕ್ಕೆ ಎಲ್ಲರೂ ಪಾತ್ರರಾಗಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಬೋದು. ಬಟ್ ಏನು ಮಾಡೋಕ್ಕಾಗಿಲ್ಲ. ಅವ್ರನ್ನ ನಾವು ಪ್ರೀತಿಯಿಂದ ಒಡ್ಡಜ್ಜ ಅಂತ ಕರೀತಾರೆ. ಒಡ್ಡಜ್ಜ ಅಂದರೆ ನಮಗೆ ಅಜ್ಜ ಇದ್ದಾರಲ್ಲ, ಅಜ್ಜ ಯಾವ ಏನು ಕೇಳಿದ್ರೆ ಕೊಡ್ತಾರೆ. ಅಜ್ಜನ ಪ್ರೀತಿ ತುಂಬ ಅತೀತವಾಗ್ತದೆ. ಹಾಗೆ ಒಡ್ಡಜ್ಜ ಅಂತ ನಾವು ಕೊಡುವ ಎಲ್ಲ ಕಷ್ಟಗಳು ನಿವಾರಣೆ. ನಾವು ಏನು ಅಜ್ಜನಿಗೆ ಕೇಳಿದ್ರೆ ಅಜ್ಜ ಅವ್ರಿಗೆ ಸೊಲ್ಯೂಷನ್ ಕೊಡ್ತಾರಲ್ಲ, ತಂದೆ ಹತ್ರ ಬೈತಿರ್ತಾರೆ, ನಿಮಗೆ ಅಜ್ಜ ಬೈತಾರ, ನಾವು ಏನು ಕೇಳಿದ್ರೆ ಅದನ್ನು ಕೊಡ್ತಾರಲ್ಲ, ಅದೇ ಥರ ಒಡ್ಡಜ್ಜ. ಬಾಕಿ ಸ್ವಲ್ಪ ಯಕ್ಷಗಾನದ ಜನಕ ಆರಾಧ್ಯ ದೇವ ಅದು ಈ ನಮ್ಮ ಪರಶುರಾಮ ಸೃಷ್ಟಿಯ 6 ಗಣಪತಿ ದೇವಸ್ಥಾನ. ಮೊದಲನೇದು ಮಧುರ ಗಣಪತಿ, ಒಂದು ಪಠ್ಯವೇ ಇದೆ. ಮಧುರ ಗಣಪತಿ, ಗಣಪತಿ ಭಾಷೆ, ಅಟ್ಟೆಗಡಿ ಗಣಪತಿ,